ಹೊತ್ತಾಗಿದೆ ಪತ್ರವನ್ನ ಓದೋಕೆ. ಬನ್ನಿ, ಯಾರು ಎಲ್ಲಿಂದ ಪತ್ರ ಬರೆದಿದ್ದಾರೆ ನೋಡೋಣ. ಗುರುಜಿ, ಈ ಪತ್ರವನ್ನ ಪರಮೇಶ್ವರಿಯವರು ಬರೀತಿದ್ದಾರೆ. ಎಲ್ಲಿಂದ ಅಂತ ಸೂಚಿಸಿಲ್ಲ ಅವರು. ಗುರುಜಿ, ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ದಿನನಿತ್ಯವೂ ನಾವು ನೋಡ್ತೀವಿ, ಹಾಗೆ ಒಳಗೂಡಿಸ್ಕೊಳ್ತಾ ಇದೀವಿ ನಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಗುರುಜಿ, ಅವರು 40 ವರ್ಷಗಳ ಹಿಂದೆ ಅವರು ಮನೆ ಕಟ್ಟೋ ಜಾಗದಲ್ಲಿ ಹುತ್ತ ಇತ್ತಂತೆ. ಅದನ್ನ ಅವ್ರ ಮನೆ ಪಕ್ಕದ ಮನೆ ಹುಡುಗ ಹೊಡೆದು ಹಾಕ್ಬಿಟ್ನಂತೆ. ಹೊಡೆದು ಹಾಕಿದ ಸಮಯದಲ್ಲಿ ಕೆಳಗಡೆ ಬಹಳಷ್ಟು ಹಾವುಗಳಿತ್ತಂತೆ. ಅದ್ರಲ್ಲಿ ಒಂದು ಹಾವನ್ನ ಆ ಹುಡುಗ ಹೊಡೆದು ಹಾಕ್ಬಿಟ್ನಂತೆ. ಅದಾದ್ಮೇಲೆ ಅವ್ನ ಕಣ್ಮೇಲೆನೆ ಹುತ್ತ ಬೆಳೆಯಕ್ ಪ್ರಾರಂಭ ಆಗಿತ್ತಂತೆ ಗುರುಜಿ. ಅದಾದ್ಮೇಲೆ ಅವ್ನು ಕಾವಡಿ ಎತ್ಕೊಳ್ತೀನಿ ಅಂತ ಹೇಳಿದ್ಮೇಲೆ ಅವನಿಗೆ ಅದು ಕಮ್ಮಿ ಆಯ್ತಂತೆ. ಆದ್ರೆ ಈಗ ಇವ್ರ ತಂಗಿಗೆ ಸಾಕಷ್ಟು ಅದರ ಪರಿಣಾಮ ಬೀರಿದೆಯಂತೆ. ಅಂದ್ರೆ ಸೂರಿಯೋಸಿಸ್ ಕಾಯಿಲೆಯಿಂದ ಬಳಲ್ತಿದ್ದಾರಂತೆ. ಹಾಗೆ ಅವರ ತಂದೆಗೂ ಕೂಡ ಬಹಳಷ್ಟು ಕಾಯಿಲೆ ಇದೆಯಂತೆ. ನಾವು ಏನ್ ಮಾಡ್ಬೇಕು ಇದರಿಂದ ಪರಿಹಾರ ಪಡ್ಕೊಳ್ಳಕ್ಕೆ ಅಂತ ಕೇಳ್ತಿದ್ದಾರೆ. ನಾನು ಮೊದಲಿಂದ ಎಲ್ಲಾ ಕಾರ್ಯಕ್ರಮದಲ್ಲೂ ತಮಗೆ ಎಲ್ಲಾ ವಿಚಾರಪೂರ್ವಕವಾಗಿರ್ತಕ್ಕಂಥ ವೀಕ್ಷಕರಿಗೆ ನಾನು ಹೇಳ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ. ಯಾವತ್ತೂ ನೀವು ಯಾರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋ ದೇವರುಗಳು ಯಾರು ಅಂದರೆ ಪರಮೇಶ್ವರ, ನಾಗದೇವತೆ, ಲಕ್ಷ್ಮಿ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹಗಳು. ಅದಾದ ಮೇಲೆ ಪಾಪಕರ್ಮಗಳಾಗಿರ್ತಕ್ಕಂಥ ದೋಷಗಳು. ಇದನ್ನು ಮಾತ್ರ ನೀವು ಯಾವ ಕಾಲಕ್ಕೂ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲ. ಒಬ್ಬನಿಗಲ್ದೇವ್ರು ಇನ್ನೊಬ್ಬನಿಗೆ ಬಾರಿಸತ್ತೆ. ನೋಡಿದ್ರೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಉದಾಹರಣೆ, ಆ ಹುಡುಗ ಹೊಡೆದಾಕಿದ್ದಕ್ಕೆ ಹಾವನ್ನು ಹೊಡೆದ ಮೇಲೆ ನೀನು ನನ್ನ ಮನೇನೆ ಹೊಡೆದಾಕಿದ ಮೇಲೆ ನಿನ್ನ ಹಣೆ ಬರದಲ್ಲೇ ನೋಡೋ ನಿನ್ನ ಮೇಲೆ ಬೆಳೀತೀನಿ ಅಂತ. ಕೆಲವು ಜಾಗದಲ್ಲಿ ತಾವು ಇದ್ದಾಗ ಹಾವುಗಳು ಯಾವ ಕಾಲಕ್ಕೂ ದೋಷಗಳನ್ನು ಮಾಡಲ್ಲ. ಸರ್ಪಯೋಗದಲ್ಲಿರ್ತಕ್ಕಂಥ ಹಾವುಗಳನ್ನು ಪಾತಾಳದಿಂದ ಬಂದಿರತಕ್ಕಂಥ ದೇವತೆಗಳು ಅಂತ ಕರಿತೀವಿ. ನಮಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಪರೋಕ್ಷವಾಗಿ ನೋಡ್ತಕ್ಕಂಥ ಹಾವುಗಳನ್ನು ನಾವು ದಕ್ಷಿಣ ಕನ್ನಡದಲ್ಲಿ ನೀವು ನೋಡ್ಬೋದು. ಯಾವ ಕಾಲಕ್ಕೂ ಗೌರವವನ್ನು ಕೊಡ್ತಾರೆ. ಕೇರಳ ಪ್ರಾಂತದಲ್ಲಾಗಲಿ ಪರಶುರಾಮನ ಕ್ಷೇತ್ರದಲ್ಲಾಗಲಿ ಹಾವುಗಳನ್ನು ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಉತ್ತರದಲ್ಲಿರ್ತಕ್ಕಂಥವ್ರು ಎಷ್ಟೇ ಪಾಪಕರ್ಮಗಳು ಮಾಡಿದ್ರು ನೀರಲ್ಲಿ ಪರಿವರ್ತನೆ ಮಾಡಿಕೊಂಡು ಅವರ ಅಕಸ್ಮಾತ್ ವಂಶಜರು ಹೊರಭಾಗದಿಂದ ಒಳಭಾಗದಲ್ಲಿ ಪ್ರವೇಶ ಮಾಡಿದ್ರೆ ವಿದೇಶಕ್ಕೆ ಹೋಗೋದಾಗ್ಲಿ ಅಥವಾ ದಕ್ಷಿಣಕ್ಕೇನಾದರೂ ವಲಸೆ ಬಂದೋದಾಗ್ಲಿ ಈ ರೀತಿ ಆದ ಪಕ್ಷದಲ್ಲಿ ಪರಿವರ್ತನೆ. ಈಗ ಆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆಗೂ ಕಾಯಿಲೆ ಅಂದರೆ ಮೊದಲಿಂದ ಕಾಯಿಲೆ ಇದೆ, ಅದು ನಿಮ್ಮ ತಂದೆಗೆ ಇದಕ್ಕೆ ಸಂಬಂಧವಿಲ್ಲ. ಆದರೆ ತಂಗಿಗೆ ಸಹೋದರಿ ಆಗಿರ್ತಕ್ಕಂಥವಳಿಗೆ ಈ ಕಾಯಿಲೆ ಶುರುವಾಯಿತು ಅಂದರೆ ಚರ್ಮವ್ಯಾಧಿ. ಸರ್ಪಕ್ಕೆ ಯಾವ ಕಾಲಕ್ಕೂ ತಡಿದ್ದಾರೆ. ಅದು ಅಕಸ್ಮಾತ್ ಮಕ್ಕಳು ಹಾಕಿದ್ದಾರೆ ಪಕ್ಷದಲ್ಲಿ. ನೋಡಿ, ಹುತ್ತದಲ್ಲಿ ಹಾವಿದ್ದಿದ್ದು ಗೊತ್ತಿಲ್ಲದೆ ಚಿಕ್ಕ ಹುಡುಗ, ಸಾಧಾರಣ ಒಂದು ಪುಟಾಣಿ ಹುಡುಗ ಹೋಗ್ಬಿಟ್ಟು ಹುತ್ತನ ಸುಮ್ಮನೆ ತೂತಿದೆ ಕೊಡೋ ಹಿಂಗೆ ಮುಚ್ಚಿದ್ರೆ ಸರಿಯಾಗತ್ತೆ ಅಂತ ಮುಚ್ಚದ ಅಂತ ಇಟ್ಕೊಳ್ಳಿ. ಗ್ಯಾರಂಟಿ ಅವನ 4ನೇ ವಂಶ, ಅವ್ನು ಗೊತ್ತಿಲ್ಲದೆ ಹುಡುಗ ಇರ್ಬೋದು, 4ನೇ ತಲೆಮಾರು ಅಂದರೆ ಅವನ ಮಗ, ಮೊಮ್ಮಗ, ಮೊಮ್ಮಗ, 4ನೇ ತಲೆಮಾರಿಗೆ ನೀವು ಗ್ಯಾರಂಟಿ ಒಂದು ವಂಶನ ಪೂರ್ತಿ ಕರೆಕ್ಟಾಗಿ ನೋಡಿರ್ತಕ್ಕಂಥವ್ರು ಸರಿಯಾಗಿ ಗಮನ ಇಟ್ಟು ನೋಡ್ಬಿಡಿ. ಆ ವಂಶದಲ್ಲಿ ಉಸಿರಾಡೋ ತೊಂದರೆ, ಹಾರ್ಟ್ ಪ್ರಾಬ್ಲಮ್ ಗ್ಯಾರಂಟಿ. ಏನು ಆಸ್ಮಾ ಬಂದ್ಬಿಡ್ತಲ್ಲ ಅಂತ ಒದ್ದಾಡ್ತಾರೆ ಎಷ್ಟೋ ಜನ. ಇವನು ತೂತು ಮುಚ್ಚಿರ್ತಾನಲ್ಲ, ಅದು ಉಸಿರಾಡ್ತಾ ಇರತ್ತೆ, ಆ ಒಳಗಡೆ ಅದಕ್ಕೆ ಉಸಿರು ಕಟ್ಟದಂಗೆ ಆದ್ರೆ ನಿಮ್ಮ ಹಣೆ ಬರ ಗ್ಯಾರಂಟಿ ಬರ್ದೇ ಇರತ್ತೆ. ಹಿಂಗೆ ವಂಶ ಪಾರಂಪರ್ಯವಾಗಿ ಇವನ್ ಮಾಡಿರೋ ಕೆಲಸಕ್ಕೆ ನಾಳೆ ಇವನು ಹುಟ್ಟೋ ಮಕ್ಳು ಹೆಂಗಿದೆ ಗೊತ್ತಾ, ಬರ್ದಿಟ್ಕೊಂಬಿಡಿ. ಹೆಂಗಿದೆ ಅಂದ್ರೆ ಪಕ್ಕದ ಮನೆ ಒಂದು ಹುಡುಗ ಆಗಿರ್ತಕ್ಕಂಥವನು ಹೀಗೆ ಬಂದು ಹೊಡೆದಾಕಿದ್ದಾನೆ ಹಾವು ಅಂತ ನೀವು ಅನ್ಕೊಂಡಿದ್ರಲ್ಲ, ಇವನು ಹುಟ್ಟೋ ಮಕ್ಕಳಿಗೆ ಕೈ ಕಾಲಲ್ಲಿ ಸ್ವಾಧೀನ ಇರಲ್ಲ. ಯಾವ ಕಾಲಕ್ಕೂ ಮಕ್ಕಳು ಬರೀ ಅಬಾರ್ಷನ್ಸು ಗ್ಯಾರಂಟಿ ಬರ್ದಿಟ್ಕೊಳ್ಳಿ. ಹೆಂಡತಿಗೆ ಸ್ಟ್ರೋಕ್. ಆಗ ಈ ನೋವು ನಲಿವು ಎಲ್ಲಿ ಬರುತ್ತೆ ಅಂದ್ರೆ ಈ ಗೊತ್ತಿಲ್ಲದೆ ಇರೋ ಹುಡುಗನೇ ಇರಬಹುದು. ಅಯ್ಯೋ ಅದಕ್ಕೆ ಎಲ್ಲರೂ ದಂಡನೆ ಹೀಗ ಅಂದ್ರೆ ಕ್ಷಮಿಸ್ತಾನೆ ಯಾವಾಗ ದೇವರು ಅಂದ್ರೆ ಗೊತ್ತಿಲ್ಲದೆ ಮಾಡಿದಾಗ. ನೋಡಿ, ಒಂದ್ಸಲಿ ನಿಮಗೆ ಹಾಗೆ ಹೇಳಿದ್ನಲ್ಲ, ಶ್ರೀಕೃಷ್ಣ ರಹಸ್ಯದಲ್ಲಿ ಆ ಹುತ್ತದ ಮೇಲೆ ಒದ್ದಾಗ ಅದನ್ನ ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಆ ಒದ್ದಾಗ ಪರಿವರ್ತನೆ, ಅವನ ಕಾಲು ಮುರಿದೋಯ್ತು, ಆಕ್ಸಿಡೆಂಟ್ ಆಗಿ ಮುರಿದೋಯ್ತು, ಅಲ್ಲಿ ಗನ್ನೆತ್ತು ಮುರಿದಾಕ್ಬಿಟ್ರು, ಎತ್ತಕ್ಕೆ ಹೋಗ್ಬಿಟ್ಟು ಡಮ ಬಿತ್ತು, ಬೇರೆ ಪ್ರಶ್ನೆ, ಕಾರಣ ಬೇರೆ. ಕಾಲು ಒದ್ದಿದ ಕಾಲೇ ಮುರಿದೋಯ್ತು, ಹೌದಾ? ಅದಾದ್ಮೇಲೆ ಮೇಲ್ಗಡೆ ಏನ್ ಮಾಡ್ದ, ಕೈಯಲ್ಲಿ ಇನ್ನೊಬ್ಬ ಮಿಲಿಟರಿ ಅವನು ಆ ಹುತ್ತನ ಗುದ್ದದ, ಅವನಿಗೇನಾಯ್ತು, ನರ ಬಿದ್ದೋಯ್ತು. ಆ ನರ ಬಿದ್ದೋದಾಗ ಈ ಕೈ ಎತ್ತಕ್ಕಾಗಲ್ಲ, ತನ್ನ ಸ್ವಾಧೀನನೇ ಇಲ್ಲ. ಇದಕ್ಕೂ ಅದಕ್ಕೂ ಲಿಗ್ಮೆಂಟೇ ಬೇರೆ ಇದ್ದಾಗಿದೆ. ಅಂದ್ರೆ ಪ್ರತಿಯೊಂದು ಕಾರಣಕ್ಕೂ ಹಾವು ಈಶ್ವರ ಲಕ್ಷ್ಮಿ ಅಂದ್ರೆ ನಿಧಿ ಸ್ಥಾನದಲ್ಲಿ ವಿಧಿನ ಯಾರೂ ಆಡ್ಸಕ್ಕಾಗಲ್ಲ. ಇವರು ಮಾಡಬೇಕಾದ ಇಷ್ಟೇ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಒಂದು ಬಿಟ್ಟರೆ ಇನ್ನೆಲ್ಲೂ ಯಾವ ಕಾಲಕ್ಕೂ ಏನೂ ಕ್ಷಮಪೂರ್ವಕವಾಗಿಲ್ಲ. ನೀವು ಒಂದು ಮಾಡಿ, ಸುಬ್ರಹ್ಮಣ್ಯನಿಗೆ ಪ್ರತಿ ಸೃಷ್ಟಿ ಹಾಲನ್ನು ಹಾಕಬೇಕು. ಅಂದರೆ ಆ ವಂಶ ಪೂರ್ತಿ, ಅವ್ರ ಮನೆ ಅವ್ರ ಕುಟುಂಬದವರು ಪೂರ್ತಿ ಹಾಲನ್ನು ಹಾಕಬೇಕು. 2 ಲೀಟರ್ ಹಾಲು ಅಭಿಷೇಕಕ್ಕೆ ಒಳ್ಳಿ ದೇವಸೇನಾ ಸಮೇತ ಇರತಕ್ಕಂಥ ಸುಬ್ರಹ್ಮಣ್ಯನಿಗೆ ಹಾಲನ್ನು ಪ್ರತಿ ಸೃಷ್ಟಿಗೂ ಹಾಕ್ತಾ ಇರಬೇಕು. ಅವ್ರೇನು ಮಾಡಬೇಕು, ಇಮ್ಮಿಡಿಯೇಟ್ ಆಗಿ ಬೆಳ್ಳಿ ಹಾವನ್ನು, ಪುಟಾಣಿ ಬೆಳ್ಳಿ ಹಾವನ್ನ, 5 ಹೆಡೆ ಹಾವನ್ನ, ಬೆಳ್ಳಿ ಹಾವನ್ನ 5 ಹೆಡೆ ಹಾವನ್ನ ಪ್ರತಿ ಮಂಗಳವಾರದಿಂದ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಆ ಮಂಗಳವಾರ ವಟು ಪೂಜೆ ಅಂತ ಕರಿತೀವಿ. ಪ್ರತಿ ಮಂಗಳವಾರದಿಂದ ಶುರು ಮಾಡಿ, ಅಕಸ್ಮಾತ್ ದಿನಗಳಿದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಹತ್ತಿರ ಕೂಡ ಸೇರಿಸ್ಕೋಬೇಡಿ. ಮಡಿಯಾಗಿದ್ರೆ ನಿಮ್ಮ ದಿನಗಳು ಕಳೆದೋದ ಮೇಲೆ ಈ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಈ ಕಳಿತು ಅಂದರೆ ಮುಂದಿನ ವಾರದಿಂದ ಶುರು ಮಾಡ್ಕೋಬೋದು. ಅಂದರೆ ಯಾವ ಕಾಲಕ್ಕೂ ಮಂಗಳವಾರ ಶುರು ಮಾಡಿದ್ರೆ 11 ದಿವಸ ಆದರೂ ಮಾಡ್ಕೊಳ್ಳಿ, 11 ವಾರ ಆದರೂ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ ಅದು.
ಆದರೆ 11 ದಿವಸದಲ್ಲಿ ಇವತ್ತು ಪೂಜೆ ಮಾಡಿ ಆ ವಟು ಪೂಜೆ ಅಂತ ಕೆಲವ್ರಿಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನೀವೇನು ಮಾಡ್ಬೋದು, ಮುಕ್ತಿನಾಗ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದ ಮಹಿಮೆಯಲ್ಲಿ ವಟು ಪೂಜೆ ಅಂತ ಕೆಲವರು ಮಾಡ್ಕೊಡ್ತಾರೆ. ಘಾಟಿ ಸುಬ್ರಹ್ಮಣ್ಯಲ್ಲಿ ವಟು ಪೂಜೆ ಅಂತ ಕರೀತಾರೆ. ಹೇಗೆ ಮಾಡೋದು ಅಂತ ಕೇಳಿಕೊಂಡು ಅನಂತ ಪೂಜೆ ಅಂತ ಮಾಡಿಸ್ತಾರೆ. ಅಲ್ಲಿ ಬೇಗ ಪೂಜೆ ಮಾಡಿ ಆ ಹೋಮದ ನಂತರ ಚಿಕ್ಕ ವಟು ಅಂದರೆ ವಯಸ್ಸಾದ ಒಂದು ಪುಟಾಣಿ ಹುಡುಗ ಬ್ರಹ್ಮಚಾರಿ, ಬಾಲ ಬ್ರಹ್ಮಚಾರಿ, ಅವ್ನಿಗೆ ಏನಿದ್ರು 5 ವರ್ಷ ಕಿಪ್ಕೊಂಡು ಕರೆದು ಊಟ ಹಾಕ್ತಾರೆ. ಊಟ ಹಾಕಿ ಅವನು ನಮಸ್ಕಾರ ಮಾಡಿ ಸಾಕ್ಷಾತ್ ಸುಬ್ರಹ್ಮಣ್ಯ ಅಂತ ಕಾಲು ತೊಳೆದು ನಮಸ್ಕಾರ ಮಾಡ್ಕೊಂಡ್ರೆ ಪ್ರತಿದಿನ ಹೀಗೆ 11 ಹುಡುಗರನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡು ಮಡಿಬೇಕು. ಕೊನೇ ದಿವಸ ಸುಬ್ರಹ್ಮಣ್ಯ ಹೋಮವನ್ನು ಮಾಡಬೇಕು. ಈ ಕುಟುಂಬದವರು ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಆ ಸರ್ಪಗಳು ದೂರ ಹೋಗಲಿ ಅಂತ ನಾನು ಕೂಡ ಹರಯಿಸಿ ಪರಿವರ್ತನಾಪೂರ್ವಕವಾಗಿ ಸರ್ಪಗಳಿಗೆ ಅನುಗ್ರಹವಾಗಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಈ ಮುಖಾಂತರವಾಗಿ ಯೋಚನೆ ಮಾಡಬೇಡಿ. ಆದರೆ ಅವರ ಮುಖಾಂತರ ಬಂದಿರತಕ್ಕಂಥ ದೋಷವನ್ನು ಅವರು ಪರ್ಸ್ನಲ್ ಆಗಿ ಯಾರಾದರೂ ಗೊತ್ತಿದ್ದವ್ರನ್ನ ದಯವಿಟ್ಟು ಹೋಗಿ ಮಾಡಬೇಕು. ಅಂದರೆ ಅವರ ಇಚ್ಛಾನುಸಾರ ನಾನು ಒಂದು ಕ್ಷೇತ್ರದಲ್ಲಿ ಏನಾದರೂ ಕೊಡ್ತೀನಿ ಅಂತ ಅವ್ರು ಬೇಡ್ಕೋಬೇಕು. ಅದು ಯಾವುದೇ ಒಂದು ವಿಶೇಷವಾಗಿರ್ತಕ್ಕ ಸರ್ಪಕ್ಷೇತ್ರ ಆಗಲಿ ಅಥವಾ ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ದೇವತಾ ಅನುಗ್ರಹದಲ್ಲಿ ಅಲ್ಲಿ ಹೋಗಿ ಈ ನಾಗಪ್ಪನಿಗೆ ತನ್ನದೇ ಆದ ಒಂದು ಸ್ಥಾನವನ್ನು ಇವರೇ ಕಟ್ಕೊಡ್ಬೇಕು. ಅದನ್ನು ಅವರೇ ಯೋಚನೆ ಮಾಡಲಿ, ಎಲ್ಲಿ ಮಾಡಿಸ್ತಾರೋ ಅವರಿಷ್ಟ, ನಿಮ್ಮ ಅನುಕೂಲವಾಗಲಿ ಅಂತ ಈ ಮುಖಾಂತರ ಹೇಳ್ತೇನೆ.